ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕಜ್ಜಾಯ ಮಾಡುವಂತಹ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಈ ಸ್ವೀಟ್ನ ನೀವು ಮನೆಯಲ್ಲಿ ಮಾಡ್ಕೋಬಹುದು. ಸೊ ಯಾವುದೇ ಹಬ್ಬಗಳಲ್ಲೂ ಕೂಡ ನೀವು ಕಜ್ಜಾಯನ ಮಾಡ್ಕೋಬೋದು. ಸೊ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸಾಗಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಸೊ ಇವಾಗ ಕಜ್ಜಾಯ ಮಾಡೋದಕ್ಕೆ ಮೊದಲನೇದಾಗಿ ನಾನು ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಸೊ ಬೆಲ್ಲನ ಇವಾಗ ನಾವು ಮೊದಲಿಗೆ ಕರಗಿಸ್ಕೊಳ್ಳೋಣ. ಓಕೆ, ಏಕೆಂದರೆ ಅದರಲ್ಲಿ ಸ್ವಲ್ಪ ಕಸ ಏನಾದರೂ ಇರುತ್ತೆ ಅಂತ ಅಂದ್ಕೊಂಡು ಕರಗಿಸ್ಕೊತಾ ಇದ್ದೀನಿ. ಸೊ ಇದಕ್ಕೆ ನಾನು 1 ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿ, ನೋಡಿ ಬೆಲ್ಲ ಪೂರ್ತಿ ಕರಗಿದೆ. ಸೊ ಹೀಗೆ ಕರಗಿಸ್ಕೊಂಡಿದ್ದೀನಿ ಪೂರ್ತಿ. ಅದನ್ನು ಪಾಕ ಮಾಡೋದು ಬೇಡ, ಜಸ್ಟ್ ಅದನ್ನು ಕರಗಿಸಿ ನೋಡಿ ಇವಾಗ ಈ ಪ್ಯಾನಿಗೆ ನಾನು ಸೋಸ್ಕೊತಾ ಇದ್ದೀನಿ. ಓಕೆ, ಒಂದು ಬೇರೆ ಪ್ಯಾನಿಗೆ ಇವಾಗ ಸೋಸ್ಕೊಳ್ಳೋಣ. ಸೊ ಸೋಸಿ ಇವಾಗ ನಾನು ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ನಾನು ಈಗ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸೊ ನೋಡಿ ಚೆನ್ನಾಗಿ ಕುದೀತಾ ಇದೆ ಅದು. ನೋಡಿ ಈ ಥರ ಬಬಲ್ಸ್ ಬರ್ತಾ ಇರಬೇಕು. ಸೊ ಆವಾಗ ನಾನು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ, ಜಾಸ್ತಿ ಬೇಡ. ಮತ್ತು ಇಲ್ಲಿ ನಾನು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ಸೊ ಬೇಕು ಅಂದರೆ ಮಾತ್ರ ಹಾಕ್ಕೋಬೋದು, ಇಲ್ಲಾಂದರೆ ಪಿಟ್ ಮಾಡ್ಬೋದು. ಮತ್ತು ಒಂದು ಸ್ವಲ್ಪ ನಾನು ಇಲ್ಲಿ ಏಲಕ್ಕಿ ಪೌಡರ್ನೂ ಕೂಡ ಹಾಕ್ಕೊಂಡಿದ್ದೀನಿ, 1/4 ಸ್ಪೂನ್ ಆಗುವಷ್ಟು. ನಂತರ ನಾನು ಇಲ್ಲಿ ತೊಗೊಂಡಿರೋದು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇರೋದು ಇವತ್ತು ಕಜ್ಜಾಯ. ಸೊ ನೀವು ಗೋಧಿ ಹಿಟ್ಟು ಬೇಕು ಅಂತಂದರೂ ಮಾಡ್ಬೋದು, ಇಲ್ಲ ಬರೀ ನೀವು ಅಕ್ಕಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು, ಅಥವಾ ಗೋಧಿ ಮತ್ತು ಅಕ್ಕಿ ಹಿಟ್ಟು ಎರಡು ಕೂಡ ಮಿಕ್ಸ್ ಮಾಡಿ ಕೂಡ ನೀವು ಮಾಡ್ಬೋದು. ತುಂಬ ಚೆನ್ನಾಗಿ ಕಜ್ಜಾಯನ ಮಾಡ್ಬೋದು. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇದ್ದಿಲ್ಲಲ್ಲ, ಈಗ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಚೆನ್ನಾಗಿ ಇದನ್ನು ನಾವು ಬೇಯಿಸಬೇಕು. ನೋಡಿ ಈಗ ಈಗ ಪಾತ್ರೆ ಇದೆಯಲ್ಲ, ಸೊ ಅದ್ರ ತಳ ಬಿಟ್ಕೋಬೇಕು. ಈಗ ನೋಡಿ ಮತ್ತೆ ಸ್ವಲ್ಪ ಅಂಟ್ತಾ ಇದೆ ನೋಡಿ, ಈ ಥರ ಹೀಗೆ ತಳ ಬಿಟ್ಕೋತಾ ಇರಬೇಕು. ಆವಾಗ ಇದು ಹಿಟ್ಟು ಕರೆಕ್ಟಾಗಿದೆ ಅಂತ. ಸೊ ಸ್ವಲ್ಪ ತಣ್ಣಗೋದಕ್ಕೆ ನಾನು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಈಗ ಸ್ವಲ್ಪ ತಣ್ಣಗಾಗಲಿ, ಜಾಸ್ತಿ ತಣ್ಣಗಾಗೋದು ಬೇಡ, ಬರಲ್ಲ ನೀಟಾಗಿ. ಸ್ವಲ್ಪ ತಣ್ಣಗಾಗಲಿ ಅಂತ ನಾನು ಇವಾಗ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ತಗೊಂಡು ಈ ಥರ ನಾವು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪು ನೋಡಿಕೊಂಡು, ಜಾಸ್ತಿ ದೊಡ್ಡದಾಗಿ ನೀವು ಮಾಡ್ಕೋತೀರಾ ಕಜ್ಜಾಯನ ಅನ್ನೋದಾದರೆ ದೊಡ್ಡದಾಗಿ ಕೂಡ ಮಾಡ್ಕೋಬೋದು. ನನ್ನ ಕೈಯಲ್ಲಿ ಕೂಡ ನೀವು ಕಜ್ಜಾಯನ ತಟ್ಟಿ ಎಣ್ಣೆಗೆ ಹಾಕ್ಬೋದು. ಸೊ ಇಲ್ಲ ಅಂತಂದರೆ ಬಟರ್ ಪೇಪರ್ ಇದ್ದರೆ ಮನೆಯಲ್ಲಿ ಬಟರ್ ಪೇಪರಿಗೆ ಸ್ವಲ್ಪ ಎಣ್ಣೆನ ಈ ಥರ ಹಚ್ಕೊಳ್ಳಿ. ಇಲ್ಲ ಅಂತಂದರೆ ಎಣ್ಣೆ ಪ್ಯಾಕೆಟ್ ಸಿಗುತ್ತಲ್ಲ, ಸೊ ಅದರಲ್ಲಿ ಕೂಡ ನೀವು ಕಟ್ ಮಾಡಿಕೊಂಡು ಈ ಥರ ಮಾಡ್ಕೋಬೋದು. ಓಕೆ, ನೋಡಿ ನಾನು ಈಗ ಬಟರ್ ಪೇಪರ್ ಮೇಲೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ ನಂತರ ನಾನು ಈಗ ಕಜ್ಜಾಯನ ತೊಟ್ಕೊಂಡಿದ್ದೀನಿ. ಕಜ್ಜಾಯ ಜಾಸ್ತಿ ತೆಳ್ಳಗಿರಬಾರ್ದು ಫ್ರೆಂಡ್ಸ್, ತೆಳ್ಳಗಿದ್ರೆ ಅದು ಚೆನ್ನಾಗಿರಲ್ಲ. ಸೊ ಕಜ್ಜಾಯ ಅಂದರೆ ಸ್ವಲ್ಪ ದಪ್ಪನೇ ಇದ್ದರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ದಪ್ಪವಾಗಿ ಈಗ ಕಜ್ಜಾಯನ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಇವಾಗ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ. ನೋಡಿ ಜಾಸ್ತಿ ಡೀಪ್ ಫ್ರೈ ಮಾಡೋದಕ್ಕೆ ನಾವು ಆಯಿಲ್ನ ಸ್ವಲ್ಪನೇ ಬಳಸಬೇಕು ಯಾವಾಗಲೂ, ಜಾಸ್ತಿ ಆಯಿಲ್ನ ಉಪಯೋಗಿಸ್ಬೇಡಿ. ಸೊ ಬೇಕಾಗಿರೋದಕ್ಕೆ ಮಾತ್ರ ಜಾಸ್ತಿ ಆಯಿಲ್ನ ಉಪಯೋಗಿಸಿ, ಪರವಾಗಿಲ್ಲ. ನೋಡಿ ಯಾಕೆಂದರೆ ಈಗ ಇದು ಜಾಸ್ತಿ ಎಣ್ಣೆ ನಾವು ಫ್ರೈ ಮಾಡಿರ್ತೀವಲ್ಲ, ಅದನ್ನು 2 ಅಥವಾ 3 ದಿನದಲ್ಲಿ ನಾವು ಅದನ್ನು ಖಾಲಿ ಮಾಡಬೇಕಾಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಹೆಲ್ತಿಗೆ ಜಾಸ್ತಿ ಫ್ರೈ ಆಗಿರೋಂಥ ಎಣ್ಣೆನ ಜಾಸ್ತಿ ಉಪಯೋಗಿಸ್ಬಾರ್ದು, ಅದು ಹೆಲ್ತಿಗೆ ಒಳ್ಳೆಯದಲ್ಲ ಅಂತ. ಓಕೆ, ನೋಡಿ ಇವಾಗ ಕಜ್ಜಾಯನ ನಾನು ಹಾಕಿ ಹೀಗೆ ಬೇಯಿಸ್ಕೊಂಡಿದ್ದೀನಿ. ಸೊ 2 ಸೈಡನ್ನ ನಾನು ಟರ್ನ್ ಮಾಡಿ ಬೇಯಿಸ್ಕೊಂಡು ನಂತರ ಇವಾಗ ಇದಾಗಿದೆ, ನಾನು ತಟ್ಟೆಗೆ ಅದನ್ನು ತೆಗೆದಿಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ನೋಡಿ ಎಷ್ಟು ಈಸಿಯಾಗಿ ನೀವು ಕಜ್ಜಾಯನ ಮಾಡ್ಬೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನೋಡಿ ಅತಿರಸ ಅಂತ ಕೂಡ ಇದನ್ನು ಕರೀತಾರೆ. ಎಷ್ಟು ಈಸಿಯಾಗಿ ನಾನು ಕಜ್ಜಾಯ ಮತ್ತು ಅಥವಾ ಅತಿರಸನ ಮಾಡೋ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.